ಶಿವಮೊಗ್ಗದ ಕುವೆಂಪು ರಂಗಮಂದಿರದಲ್ಲಿ ನಡೀತಾ ಇರೋ ಬೆಂಗಳೂರು ವಿಭಾಗ ಮಟ್ಟದ ಯುವಜನ ಮೇಳದಲ್ಲಿ ಕೆಲಕಾಲ ಗೊಂದಲ ಸೃಷ್ಟಿಯಾಗಿತ್ತು. ಮೇಳದಲ್ಲಿ ಭಾಗವಹಿಸಲು ಬಂದಿದ್ದ ಕೆಲ ಯುವಕ ಯುವತಿಯರು ನೋಂದಣಿ ಶುಲ್ಕ ಜಾಸ್ತಿ ಆಯಿತು ಅಂತ ಆರೋಪಿಸಿ ಮೇಳವನ್ನೇ ಬಹಿಷ್ಕರಿಸಿದರು. ಶಿವಮೊಗ್ಗದ ಕುವೆಂಪು ರಂಗಮಂದಿರದಲ್ಲಿ 9 ಜಿಲ್ಲೆಗಳ ಬೆಂಗಳೂರು ವಿಭಾಗ ಮಟ್ಟದ 2 ದಿನಗಳ ಯುವಜನ ಮೇಳಕ್ಕೆ ಚಾಲನೆ ಸಿಕ್ಕಿದೆ. 2 ಪ್ರತ್ಯೇಕ ವೇದಿಕೆಗಳಲ್ಲಿ ಸಂಘಟಿಸಿರುವ ಈ ಮೇಳದಲ್ಲಿ ಭಾವಗೀತೆ, ಗೀಗಿ ಪದ, ಲಾವಣಿ, ಜಾನಪದ ಗೀತೆ ಮೊದಲಾದ ಸ್ಪರ್ಧೆಗಳು ನಡೆದಿವೆ. ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ಈ ಮೇಳವನ್ನ ಆಯೋಜಿಸಿದ್ದು, ಈ ಹಿಂದೆ ಸ್ಪರ್ಧಿಗಳ ನೋಂದಣಿ ಶುಲ್ಕ 50 ರೂಪಾಯಿ ಇತ್ತು. ಈಗ ಬರೋಬ್ಬರಿ 3,500 ರೂಪಾಯಿಗೆ ಏರಿಸಲಾಗಿದೆ. ಇದರಿಂದ ಆಕ್ರೋಶಗೊಂಡ ರಾಮನಗರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳ ಕಲಾ ತಂಡಗಳು ಮೇಳವನ್ನೇ ಬಹಿಷ್ಕರಿಸಿದವು. ಬಳಿಕ ಸಂಸದ ರಾಘವೇಂದ್ರ ನೋಂದಣಿ ಶುಲ್ಕ ಕಡಿತಗೊಳಿಸುವ ಭರವಸೆ ನೀಡಿದರು. ಗೊತ್ತಿಲ್ಲದಾಗಿ ತಪ್ಪುಗಳಾದಾಗ ನೇರವಾಗಿ ಈ ರೀತಿಯ ಒಂದು ಕಾರ್ಯಕ್ರಮ ಮೇಲೆ ಎಫೆಕ್ಟ್ ಆಗೋದು ಕೂಡ ನಾವೆಲ್ಲ ಗಮನಿಸಿದ್ವಿ. ಆದ್ರಿಂದ ಈ ಸಂದರ್ಭದಲ್ಲಿ ನಾನು ಮನವಿಯನ್ನು ಮಾಡ್ಕೊತೀನಿ, ಯಾವುದೇ ಕಾರಣಕ್ಕೂ ಇದೇನು ಈಗ ಆಲ್ರೆಡಿ ಇಂಪ್ಲಿಮೆಂಟ್ ಮಾಡಿದರೆ ಅದನ್ನು ವಾಪಸ್ ತೆಗೆದುಕೊಳ್ಳುವಂತ ಜವಾಬ್ದಾರಿಯನ್ನ ಸರ್ಕಾರದ ಮೇಲೆ ಒತ್ತಡವನ್ನು ತರಬೇಕು. ಆ ಪ್ರಯತ್ನವನ್ನು ನಾನು ಮಾಡ್ತೀನಿ ಅಂತ ಸಂಸದರ ಭರವಸೆ ಬಳಿಕ ಬಹಿಷ್ಕಾರ ಹಿಂಪಡೆದ ಕಲಾ ತಂಡಗಳು ಮೇಳದಲ್ಲಿ ಪಾಲ್ಗೊಂಡವು. ರಾಜೇಶ್ ಕಾಮತ್, ಸುವರ್ಣ ನ್ಯೂಸ್ 24/7, ಶಿವಮೊಗ್ಗ.